ರಾಜಕೀಯದಲ್ಲಿ ಸವಾಲು ಪ್ರತಿ ಸವಾಲು ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ. ಆದರೆ ಇದೊಂದು ಪ್ರಕರಣದಲ್ಲಿ ನಡೀತಾ ಇರುವಂತಹ ಸವಾಲು ಪ್ರತಿ ಸವಾಲು ಇದೆಯಲ್ಲ, ಇದು ವಿಶೇಷವಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಯಲ್ಲಿ ನನ್ನನ್ನು ಹಿಂಗೆ ಬೈದಿದ್ದಾರೆ ಅಂತೇಳಿ, ಮತ್ತೊಂದು ಕಡೆಯಲ್ಲಿ ನಾನು ಹಾಗೆ ಬೈದಿಲ್ಲ, ನಾನು ಹೇಳಿದ್ದೇ ಬೇರೆ, ಆದರೆ ಅವ್ರು ಕೇಳಿಸ್ಕೊಂಡಿದ್ದೇ ಬೇರೆ ಅನ್ನುವಂತಹ ಸ್ಪಷ್ಟನೆ. ಈ ಆರೋಪ ಮತ್ತು ಈ ಸಮಜಾಯಿಷಿ ಇವೆರಡೂ ಕೂಡ ತಾಳೆ ಹೋಗ್ತಾನೆ ಇಲ್ಲ. ಇವರು ಎಷ್ಟೇ ಸಮಜಾಯಿಷಿ ಕೊಟ್ಟರು ಕೂಡ ಇವರು ಆರೋಪವನ್ನು ಕಡಿಮೆ ಮಾಡ್ತಾ ಇಲ್ಲ, ಇವರು ಎಷ್ಟೇ ಆರೋಪ ಮಾಡಿದ್ರು ಕೂಡ ಅವರು ಸಮಜಾಯಿಷಿಯನ್ನು ಕಡಿಮೆ ಮಾಡ್ತಾ ಇಲ್ಲ. ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೀತಾ ಇರುವಂತಹ ಈ ಸಮರ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸಿ ಟಿ ರವಿ ವಿರುದ್ಧ ಸಮರ ಸಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಶಿಕ್ಷೆ ಆಗೋವರೆಗೂ ಬಿಡೋದಿಲ್ಲ ಅಂತೇಳಿ ಶಪಥವನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಯವರೆಗೂ ಕೂಡ ದೂರನ್ನ ತೆಗೆದುಕೊಂಡು ಹೋಗುವಂತಹ ತೀರ್ಮಾನಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ. ಬಹಳ ವೈಯಕ್ತಿಕವಾಗಿ ಇದನ್ನು ಅವರು ತೆಗೆದುಕೊಂಡಿದ್ದಾರೆ ಮತ್ತು ಇದನ್ನು ನಾನು ಎದುರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ತಾನು ಸುಮ್ಮನಿರೋದಿಲ್ಲ ಅನ್ನುವಂಥ ಹೇಳ್ತಿದ್ದಾರೆ ಮತ್ತು ಓಪನ್ ಚಾಲೆಂಜ್ ಕೂಡ ಹಾಕಿದ್ದಾರೆ. ಯಾವ ಸ್ವರೂಪದಲ್ಲಿ ಸಿ ಟಿ ರವಿ ಏನೇನು ಆಡಿದ್ದಾರೆ, ಯಾವ ಮಾತುಗಳನ್ನು ಆಡಿದ್ದಾರೆ, ಆ ವಿಚಾರದಲ್ಲಿ ನಾನು ಅವರನ್ನು ಕ್ಷಮಿಸೋ ಮಾತೇ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನೇನು ಚಾಲೆಂಜನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ ಅನ್ನೋದು ನಿಮಗೆ ನಾನು ಮೊದಲಿಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಓಪನ್ ಚಾಲೆಂಜನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓಪನ್ ಚಾಲೆಂಜ್ ಪ್ರಕಾರ ಸಿ ಟಿ ರವಿ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ನಿಲ್ಲಿಸೋದಿಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ. ನಾನು ಈ ಅನ್ಯಾಯ ವಿರುದ್ಧದ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗೆ ಪರಿಷತ್ನ ಸಭಾಪತಿಗೆ ದೂರು ಕೊಡೋದಕ್ಕೆ ಮತ್ತು ದಾಖಲೆಗಳನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬಹಳ ಮುಖ್ಯವಾಗಿ ಇಲ್ಲಿ ವಿಧಾನ ಪರಿಷತ್ನ ಸಭಾಪತಿಯವರಿಗೆ ಬಸವರಾಜ ಹೊರಟ್ಟಿಯವರಿಗೆ ದಾಖಲೆಯನ್ನು ಕೊಡೋದಕ್ಕೆ, ದೂರು ಕೊಡೋದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. FSL ವರದಿ ಶೀಘ್ರವೇ ಬಹಿರಂಗ ಆಗಲಿ, ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಿರಂಗ ಸವಾಲನ್ನು ಎಸೆದಿದ್ದಾರೆ. ಈ ವಿಚಾರದಲ್ಲಿ FSL ವರದಿ ಬರಲಿ ಅಂತೇಳಿ, ತಾಯಿ ಪತ್ನಿ ಮಕ್ಕಳಿಗೆ ಗೌರವ ಕೊಡೋದಾದ್ರೆ ತಪ್ಪು ಒಪ್ಪಿಕೊಳ್ಳಲಿ ಅಂತೇಳಿ ಸವಾಲು ಎಸೆದಿದ್ದಾರೆ. ನೀವು ತಪ್ಪನ್ನು ಒಪ್ಪಿಕೊಳ್ಳಿ ಅಂತೇಳಿ ಸವಾಲು ಎಸೆದಿದ್ದಾರೆ. ಓಪನ್ ಚಾಲೆಂಜನ್ನು ಮಾಡಿದ್ದಾರೆ ಮತ್ತು ಇಲ್ಲದೆ ಹೋದರೆ ತಾನು ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರದಲ್ಲಿ ಸದ್ಯಕ್ಕೆ ಹಿಂದೆ ಸರಿಯುವಂತಹ ಲಕ್ಷಣಗಳನ್ನ ಮೊದಲ ದಿವಸದಲ್ಲಿ ಏನು ಗದ್ಗದಿತರಾಗಿ ಮಾತನಾಡಿದ್ರು, ಎರಡನೇ ದಿವಸ ಮಾತಾಡುವಾಗ ಒಂದಿಷ್ಟು ಕಣ್ಣೀರು ಹಾಕಿದ್ರು. ಆದರೆ ಇವತ್ತು ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ನಾನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ. ಹಾಗಾದರೆ BJP ನಾಯಕರುಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾತುಗಳು ಎಂಥವು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ BJP ನಾಯಕರನ್ನ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ನಾಯಕರು ಕೂಡ ಧೃತರಾಷ್ಟ್ರನ ರೀತಿಯಲ್ಲಿ ವರ್ತಿಸಿದ್ದಾರೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓಪನ್ ಚಾಲೆಂಜನ್ನು ಯಾವ ಸ್ವರೂಪದಲ್ಲಿ ಹಾಕಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹೇಳಿದ್ದು ಅವರು, ಅನಿಸ್ಕೊಂಡವಳು ನಾನು. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿ ಟಿ ರವಿ ಅವರು. ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ದರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ. ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಿ ಟಿ ರವಿ ಅವರನ್ನ ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನು ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ನೇರವಾದಂತಹ ಚಾಲೆಂಜನ್ನು ಸಿ ಟಿ ರವಿಯವರ ವಿಚಾರದಲ್ಲಿ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ನು BJP ನಾಯಕರನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೇ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿ ಟಿ ರವಿಯವರನ್ನ ನಡೆಸಿಕೊಳ್ತಾ ಇರುವಂತಹ BJP ನಡೆಯ ಬಗ್ಗೆಯೂ ಕೂಡ ಬೇಸರವನ್ನು ಹೊರ ಹಾಕಿದ್ದಾರೆ. ನನ್ನ ವಿರುದ್ಧ ಇಂತಹ ಪದವನ್ನು ಬಳಕೆ ಮಾಡಿದ್ದಾರೆ, ಆದರೆ ಅವ್ರನ್ನ ಹಾರ ತುರಾಯಿ ಹಾಕಿ ಅವ್ರಿಗೆ ಹೂವನ್ನು ಹಾಕಿ ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ, ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ಸಿ ಟಿ ರವಿಗೆ ಚೀಮಾರಿ ಹಾಕ್ತಾ ಇದ್ದಾರೆ. BJPಯವರು ಅವ್ರನ್ನ ಹೊಗಳ್ತಾ ಇದ್ದಾರೆ. ಸಿ ಟಿ ರವಿಯವ್ರನ್ನ ಹೊಗಳಿ ಅವರು ದೊಡ್ಡ ಹೋರಾಟವನ್ನು ನಡೆಸಿದವರ ರೀತಿಯಲ್ಲಿ ಅವ್ರನ್ನ ಪರಿಗಣಿಸ್ತಾ ಇದ್ದಾರೆ. ಹಾರ ತುರಾಯಿ ಹಾಕಿಸ್ಕೊಂಡು ವೈಭವೀಕರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಹೆಣ್ಣನ್ನು
ಒಬ್ಳು ಶಾಸಕಿಯನ್ನ, ಒಬ್ಳು ಸಚಿವೆಯನ್ನ ನಿಂದಿಸಿರುವಂತಹ ವ್ಯಕ್ತಿಯನ್ನ ಇವರು ಹಾರ ತುರಾಯಿ ಹಾಕಿ ಮೆರೆಸ್ತಾ ಇದ್ದಾರೆ, ವೈಭವೀಕರಿಸ್ತಾ ಇದ್ದಾರೆ. ಬಿಜೆಪಿಯವರು ಎನ್ಕೌಂಟರ್ ಅಂತಾರೆ. ಹಾಗಾದ್ರೆ ಇವ್ರಿಗೆ ನಾಚಿಕೆ ಆಗೋದಿಲ್ವಾ ಅಂತೇಳಿ, ಒಬ್ಬ ಶಾಸಕನನ್ನ ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಈ ರೀತಿಯಾಗಿ ಆರೋಪವನ್ನು ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾವ ಸ್ವರೂಪದಲ್ಲಿ, ಏನಾಗಿದೆ ಗಾಯ, ಅವರಿಗೆ ಎಷ್ಟಾಗಿದೆ ಗಾಯ ಅನ್ನೋದಾದ್ರೂ ಗೊತ್ತಾಗಬೇಕಲ್ವಾ. ತಲೆಗೆ ಏನು ಬ್ಯಾಂಡೇಜನ್ನು ಹಾಕೊಂಡು ಓಡಾಡ್ತಾ ಇದ್ದಾರೆ, ಆದರೆ ಎಷ್ಟು ಗಾಯ ಆಗಿದೆ ಅವರಿಗೆ, ಏನಾಗಿದೆ ಅವರಿಗೆ ಗಾಯ, ಯಾವ ಸ್ವರೂಪದಲ್ಲಿ ಸ್ಟಿಚ್ ಹಾಕಿದ್ದಾರೆ, ಇದು ಗೊತ್ತಾಗಬೇಕಿಲ್ವಾ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಯವರಿಗೂ ಕೂಡ ಪತ್ರ ಬರೆಯೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರಂತೆ. ಅವರಿಬ್ಬರಿಗೂ ಕೂಡ ಪತ್ರವನ್ನು ಬರೀತಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್. ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು CT ರವಿ ಅವರು ಒಂದು ದೇವರು ಅನ್ನುವಂಥ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಅದು ಅವರ ಮುಖವಾಡ, ಗೋಮುಖ ವ್ಯಾಘ್ರಗಳು ಇವರೆಲ್ಲ. ಏನಾಗಿದೆ ಅವ್ರಿಗೆ ಗಾಯ, ಎಷ್ಟಾಗಿದೆ ಗಾಯ, ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ, ಪಟ್ಟಿ ಸುತ್ಕೊಳ್ತಾರ ಏನು, ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು? CT ರವಿ ಅವರೇ ನಾಚಿಕೆ ಆಗೋದಿಲ್ಲ? ಎನ್ಕೌಂಟರ್ ಅಂತ, ಎನ್ಕೌಂಟ್ರು ಏನ್ರಿ? ಎನ್ಕೌಂಟ್ರದ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ, ಉಲ್ಟಾ ನಮ್ಮ ಮೇಲೆ ಹೇಳಕ್ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವ್ರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಇನ್ನು ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಯವರು ಏನು ಮಾಡ್ತಾರೆ ಅಂತ ಬಹಳ ಮುಖ್ಯ ಆಗುತ್ತೆ. ಹೊರಟ್ಟಿ ಅವರು ಏನು ಮಾಡಬಹುದು ಅಂದರೆ, ಯಾಕಂದರೆ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ, ಒಂದಿಷ್ಟು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ, ಒಂದಿಷ್ಟು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸಭೆಯಲ್ಲಿ ಏನಾಯಿತು, ಸದನದಲ್ಲಿ ಏನಾಯಿತು, ಸದನ ಮುಂದೂಡಿಕೆ, ಅದಾದ ನಂತರ ಆಗಿರುವಂತಹ ವಿಚಾರಗಳು, ಆಡಿರುವಂತಹ ಮಾತು, ಇವೆಲ್ಲವನ್ನು ಕೂಡ ಹಿಂಗೆ ಪರಿಗಣಿಸಬೇಕಾಗುತ್ತೆ. ಇದನ್ನೆಲ್ಲವೂ ಕೂಡ ಕೇಳಿದ್ದಾರೆ ಹೊರಟ್ಟಿಯವರು. ಆದರೆ ಅಲ್ಲಿಗೆ ನಿಲ್ಲೋದಿಲ್ಲ. ಅದರಿಂದ ಆಚೆಗೂ ಕೂಡ ಸಭಾಪತಿಯವರ ಜವಾಬ್ದಾರಿ ಇದ್ದೇ ಇರುತ್ತೆ. ಸಭಾಪತಿಯವರಿಗೆ ಕಂಪ್ಲೇಂಟ್ ಬಂದರೆ ಅವ್ರು ಏನು ಮಾಡ್ತಾರೆ? ಇಲ್ಲಿ FIR ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರಾ ಸಭಾಪತಿಯವರು ಅಂತ ಹೇಳ್ಕೊಂಡು. ಯಾಕಂದರೆ ಸದನದ ಒಳಗಡೆ ಆಗಿರ್ತಕ್ಕಂಥ ವಿಚಾರ, ಇದು ಸದನದ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಅಲ್ಲಿ ಸದನ ಏನು ಆರ್ಡ್ರಲ್ಲಿತ್ತೋ, ಆರ್ಡ್ರಲ್ಲಿ ಇರಲಿಲ್ವೋ, ಸದನ ನಡೀತಾ ಇತ್ತು, ಕಲಾಪ ನಡೀಲಿಲ್ವೋ, ಅದು ಮುಖ್ಯ ಅಲ್ಲ. ಕಲಾಪ ನಡೆದ್ರು, ಕಲಾಪ ನಡೀದೇ ಇದ್ರು, ಖಾಲಿ ಕುರ್ಚಿ ಇದ್ರೂ ಕೂಡ ಅದು ಸಭಾಪತಿಯವರ ವ್ಯಾಪ್ತಿಯ ಒಳಗಡೆ ಬರುವಂಥದ್ದು ವಿಧಾನ ಪರಿಷತ್ತು. ಹೀಗಿರುವಾಗ ಸಭಾಪತಿಯವರು ಇಲ್ಲಿ FIR ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರಾ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಹಾಗೆಯೇ ಈಗಾಗಲೇ ಪೊಲೀಸ್ ಕಮಿಷನರ್ SP ಜೊತೆಗೂ ಕೂಡ ಮಾತನಾಡಿದ್ದಾರೆ ಸಭಾಪತಿಯವರು. ಅಲ್ಲಿಯ ಬೆಳಗಾವಿಯ ಪೊಲೀಸ್ ಕಮಿಷನರ್ ಹಾಗೂ ಬೆಳಗಾವಿ SP ಜೊತೆಗೆ ಮಾತನಾಡಿದ್ದಾರೆ. ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡೋದಕ್ಕೂ ಕೂಡ ಸಭಾಪತಿ ಹೊರಟ್ಟಿಯವರು ಮುಂದಾಗಿದ್ದಾರೆ. ಏನು ಆಗಬೇಕು, ಏನು ಮಾಡಬಹುದು ಈ ವಿಚಾರದಲ್ಲಿ ಅನ್ನೋಂಥನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಆದರೆ ಹಕ್ಕುಚ್ಯುತಿ ವ್ಯಾಪ್ತಿಗೆ ಈ ಪ್ರಕರಣ ಬರುತ್ತಾ ಅನ್ನೋದರ ಬಗ್ಗೆಯೂ ಕೂಡ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ CT ರವಿ ಅವರು ಹೇಳ್ತಾ ಇದ್ದಾರೆ, ನಾನು ಇದರಲ್ಲಿ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡ್ತೀನಿ, ನನ್ನ ವಿರುದ್ಧ FIR ದಾಖಲಾಗಿರೋದ್ರ ಬಗ್ಗೆ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಹಕ್ಕುಚ್ಯುತಿ ವ್ಯಾಪ್ತಿಗೆ ಇದು ಬರುತ್ತಾ ಬರೋದಿಲ್ವಾ ಅಂತೇಳಿ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಬಸವರಾಜ ಹೊರಟ್ಟಿಯವರು. ಅಷ್ಟೇ ಅಲ್ಲದೆ ಪರಿಷತ್ನಲ್ಲಾದಂತಹ ಘಟನೆಯ ಬಗ್ಗೆ ಯಾವುದೇ ರೆಕಾರ್ಡ್ ಇಲ್ಲ ಅನ್ನುವಂಥದ್ದನ್ನು ಖುದ್ದು ಸಭಾಪತಿಯವರೇ ಹೇಳ್ತಾ ಇದ್ದಾರೆ. ಪರಿಷತ್ನಲ್ಲಾದಂಥ ಘಟನೆ ಬಗ್ಗೆ ಯಾವುದೇ ರೆಕಾರ್ಡ್ ಇಲ್ಲದಿರುವಂಥದ್ದೇ ಇಲ್ಲಿ ಸವಾಲು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕಲಾಪ ಮುಂದೂಡಿಕೆ ಆದ ತಕ್ಷಣವೇ ಮೈಕ್ಗಳನ್ನು ಆಫ್ ಮಾಡುವಂತಹ ಕಾರಣಕ್ಕಾಗಿ ದಾಖಲೆಗಳು ಸಿಗೋದಿಲ್ಲ, ಅಂದರೆ ಅಧಿಕೃತ ದಾಖಲೆಗಳು ಸಿಗೋದಿಲ್ಲ ಅಂತೇಳಿ. ಅಧಿಕೃತವಾಗಿ ಸದನದ ಸೊತ್ತಾಗಿರುವಂತಹ ದಾಖಲೆಗಳಿದಾವಲ್ಲ, ಆ ದಾಖಲೆಗಳು ಇಲ್ಲಿ ಸಿಗೋದಿಲ್ಲ. ಮೈಕ್ ಆಫ್ ಆಗಿದೆ. ಯಾರಾದರೂ ವಿಡಿಯೋ ಕೊಟ್ಟರೆ FSLಗೆ ಕಳಿಸಿ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ, ಯಾಕಂದರೆ ಅದು ಫೇಕ್ ಕೂಡ ಇರಬಹುದು ಅನ್ನುವಂತಹ ಮಾತುಗಳನ್ನು ಸಭಾಪತಿಯವರು ಹೇಳಿದ್ದಾರೆ. ಹೀಗಾಗಿ ಯಾರಾದರೂ ಯಾವುದೇ ರೀತಿಯಂಥ ವಿಡಿಯೋ ಕೊಟ್ಟರೆ, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಡಿಯೋವನ್ನು ಕೊಟ್ಟಿದ್ದಾರೆ, ಆ ವಿಡಿಯೋವನ್ನು ಅಸಲಿಯತ್ತನ್ನು ಫೈಂಡ್ ಔಟ್ ಮಾಡುವಂತಹ ಕೆಲಸ ಕೂಡ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಹೇಳಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಅವರನ್ನು ಅರೆಸ್ಟ್ ಮಾಡಿವತ್ತು ನಮಗೆ ತಿಳಿಸ್ಯಾರ. ದೇ ಶುಡ್ ಗಿವ್ ದಿ ಇಂಟಿಮೇಷನ್ ಟು ದಿ ಕನ್ಸರ್ನ್ ಪರ್ಸನ್, ಮೀನ್ಸ್ ಚೇರ್ಮನ್ ಆರ್ ಸ್ಪೀಕರ್. ಅಕಾರ್ಡಿಂಗ್ ದ್ಯಾಟ್ ದೇ ಹ್ಯಾವ್ ಗಿವನ್ ದಿ ಇಂಟಿಮೇಷನ್. ನಮ್ಮದು ಏನಂದ್ರೆ ವಿಡಿಯೋ, ನಮ್ಮದು ಆಡಿಯೋ, ನಮ್ಮ CC ಕ್ಯಾಮ್ರಾ ಅಂದ್ರೆ ವಿಧಾನ ಪರಿಷತ್ತಿನ ಅಲ್ಲೇನಿಲ್ಲ. ಯಾಕಂದ್ರೆ ಸದನ ಬಂದಾದಂತ ಅವ್ರು ಆಟೋಮೆಟಿಕ್ಲಿ ಬಂದಾಗ ನಮಗೆ ರೆಕಾರ್ಡ್ ಸಿಗೋದು ಅದ. ಹೊರಗೆ ಯಾವನೋ ಮಾಡ್ಕೊಂಬಂದ ಏನೋ ಮಾಡ್ಕೊಂಬಂದ ನಮಗೆ ಸಂಬಂಧ. ಅವ್ರು ಕೊಟ್ಟರು ಸಹಿತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ವಿಚಾರ ಮಾಡಿ ಅದಕ್ಕೆ ಸರಿಯೋ ತಪ್ಪು ಅದನ್ನೇನು ಮಾಡಬೇಕು ಅನ್ನೋದೆಲ್ಲ ಮಾಡಿ ನಾವು ವಿಚಾರ ಹೇಳ್ತೀವಿ. ಇದಾದ ನಂತರ ಪೊಲೀಸ್ ಕಮಿಷನರ್ಗೆ 5 ಸರಿ ಕಂಪ್ಲೇಂಟ್ ಕೊಟ್ಟಿನಿ. 5 ಸರಿ ಕೊಟ್ಟಿನಿ, 1 ಸರಿ 5 ಸರಿ ಹೇಳಿನಿ.
ಮತ್ತು ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ನಿಮ್ಮ ಜವಾಬ್ದಾರಿ ಇರ್ತೀನಿ, ಎಸ್ ಪಿ ಮಾತಾಡಿನಿ. ನಮ್ಮ ಸೈಡ್ ಎಲ್ಲವನ್ನ ನಾನು ಪ್ರಿಕಾಷನ್ ಇದ್ರೆ ತೊಗೊಂಡಿನಿ. ಮಂಡಿಸ್ರಿ, ಮಂಡಿಸ್ತಾ ನೋಡ್ತೀವಿ, ವಿಚಾರ ಮಾಡಿದ್ವಿ. ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ನವರ ನಡುವೆ ವಾಗ್ಯುದ್ಧವು ಕೂಡ ಮುಂದುವರೆದಿದೆ. ವಿಶೇಷವಾಗಿ ಎನ್ಕೌಂಟರ್ ಮಾಡಿಸುವಂತಹ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಈ ಎನ್ಕೌಂಟರ್ನ ವಾರ್ ನಡೀತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ನವರ ನಡುವೆ. ಬಿಜೆಪಿಯವರ ಆರೋಪ CT ರವಿ ಅವ್ರನ್ನ ಎನ್ಕೌಂಟರ್ಗೆ ಸಂಚು ಮಾಡಿದ್ದಾರೆ ಅಂತೇಳಿ. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ CT ರವಿಯಿಂದಲೇ ಮಹಿಳೆಯ ನಿಂದನೆ ಆಗಿದೆ, ಇಲ್ಲಿ ಮಹಿಳೆಯನ್ನು ನಿಂದಿಸುವಂಥ ಕೆಲಸವನ್ನು CT ರವಿ ಮಾಡಿದ್ದಾರೆ ಅನ್ನೋದನ್ನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. CT ರವಿಯವರ ವಿಚಾರದಲ್ಲಿ ಅನಗತ್ಯವಾಗಿ ಬಂಧಿಸಿ ಅವ್ರನ್ನ ಸುತ್ತಾಡಿಸಿದ್ದಾರೆ. ಒಂದು ಪೊಲೀಸ್ ಸ್ಟೇಷನಿಂದ ಮತ್ತೊಂದು ಕಡೆಗೆ 3-4 ಜಿಲ್ಲೆಗಳಲ್ಲಿ ಅವ್ರನ್ನ ಸುತ್ತಾಡಿಸಿದ್ದಾರೆ. ಆದರೆ ಅಂಬೇಡ್ಕರ್ ಅವಮಾನವನ್ನು ಮರೆಮಾಚೋದಕ್ಕೆ ಬೇಕಾಗಿ ಈ ಪ್ರಕರಣವನ್ನು BJP ಬಳಕೆ ಮಾಡ್ಕೊಳ್ತಿದೆ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ನವರು ಯಾಕೆ ಇಂತಹ ಪ್ರಕರಣವನ್ನು BJPಯ ಕೈಗೆ ಕೊಟ್ಟರು ಅದನ್ನು ಅವರೇ ಉತ್ತರಿಸಬೇಕಾಗತ್ತೆ. ಇನ್ನು BJP ಆರೋಪ ಮಾಡ್ತಾ ಇದೆ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಗೃಹ ಸಚಿವರ ಹುನ್ನಾರ ಇದರಲ್ಲಿದೆ, ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಅನ್ನೋ ಹುನ್ನಾರ ಇತ್ತು ಅಂತ ಹೇಳಿ. ಆದರೆ ಅಶ್ಲೀಲ ಪದ ಬಳಕೆ ಮಾತನಾಡಿರುವಂಥ ದೃಢ ಆಗಿರುವಂತಹ ಕಾರಣಕ್ಕಾಗಿ ಇಂತಹ ವಿಚಾರಗಳನ್ನೇ ಇವರು ಹೈಲೈಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ದೂರು ಕೊಟ್ಟರು, FIR ಆಗಿಲ್ಲ ಅಂತೇಳಿ BJPಯವರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನೋಡಿ, ನಾವು ದೂರು ಕೊಟ್ಟಿದ್ವಿ ಆದರೂ ಕೂಡ FIR ಆಗಿಲ್ಲ ಅಂತೇಳಿ. ಆದರೆ FSL ವರದಿ ಬರುತ್ತೆ, BJPಯವರು ಉತ್ತರಿಸಲೇಬೇಕಾಗತ್ತೆ ಅನ್ನೋಂಥದ್ದನ್ನು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷ್ಯ ಇದೆ ನಮ್ಮ ಬಳಿಯಲ್ಲಿ. ಆ ವಿಡಿಯೋಗಳಲ್ಲಿ ಅತ್ಯಂತ ಕ್ಲಿಯರ್ ಆಗಿ CT ರವಿಯವರು ಯಾವ ಪದವನ್ನು ಬಳಕೆ ಮಾಡಿದರೋ ಆ ಪದದ ಉಲ್ಲೇಖ ಅದರಲ್ಲಿ ಸಿಗುತ್ತೆ. ಹಾಗಾಗಿ FSL ವರದಿ ಬರುತ್ತೆ, ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೀರು, ಊಟ, ಚಿಕಿತ್ಸೆ ಕೊಡದೆ ಚಿತ್ರಹಿಂಸೆಯನ್ನು ಮಾಡಿದ್ದಾರೆ CT ರವಿ ಅವರಿಗೆ ಅನ್ನುವಂತಹ ಆರೋಪವನ್ನು BJPಯವರು ಮಾಡ್ತಾ ಇದ್ದಾರೆ. ರವಿಯನ್ನು ಸಮರ್ಥಿಸಿ ಮಹಿಳೆಯರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ, ಅಪಮಾನವನ್ನು ಮಾಡ್ತಾ ಇದ್ದಾರೆ BJPಯವರು ಅಂತ ಹೇಳಿ ಕಾಂಗ್ರೆಸ್ ತಿರುಗೇಟನ್ನು ಕೊಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಮತ್ತು BJP ನಾಯಕರುಗಳ ಮಾತಿನ ವೈಖರಿ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಭಾಳ ಸೇರ್ತಿದ್ರಂತ ಎಲ್ಲ ಕಡೆ ಓಡಾಡ್ಸ್ಯಾರ ಅಂತೇಳಿ. ಇವ್ರು ಏನ್ರಿಪ್ಪ, ಇವ್ರ ತಿಳುವಳಿಕೆ ಏನು ರಕ್ಷಣೆ ಮಾಡೋ ಸಂಬಂಧ ಅಂತ 10,000 ಮಂದಿ ಕಬ್ಬಿನ ಗಂಧಿ ಒಳಗೆ, ಕಲ್ಲಿನ ಕ್ವಾರಿ ಒಳಗೆ, ಆಮೇಲಿಂದ ಫಾರೆಸ್ಟ್ದೊಳಗೆ ರಕ್ಷಣೆ ಮಾಡೋರು ಇವರು. CT ರವಿ ಮೇಲೆ ಹಲ್ಲೆ ಮಾಡಿದ 5 ದಿವಸದ ನಂತರ ಎಲ್ಲ ಸಾಕ್ಷಿ ನಾಶ ಮಾಡಿ ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು? ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ? ಇವತ್ತು ನಿಜಕ್ಕೂ ಏನಾದರೂ ನಮ್ಮ BJP ಸ್ನೇಹಿತರಿಗೆ ಹೇಳ್ತೇನೆ, ಇದನ್ನ ನೀವು ಸರಿಯಾದ ರೀತಿ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ. ಕಾನೂನು ವ್ಯವಸ್ಥೆ ಏನು ಬೇಕೋ ಅದನ್ನೆಲ್ಲ ನಾವು ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ನೋಡಪ್ಪ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ ನಿಮಗೆ ಅದಕ್ಕೆಲ್ಲ ಅಂತ ಹೇಳ್ತೀವಿ. ಮತ್ತು ಅದ್ರನ್ನು ಮೀರಿ ಅವರು ಮಾಡೋದಕ್ಕೆ ಹೋದರೆ ಕಾನೂನು ಸುವ್ಯವಸ್ಥೆ ಮಾಡೋದಕ್ಕೆ ಏನು ಬೇಕೋ ಪೊಲೀಸ್ನವರು ಆಯ್ತು, ಅದು ಏನೇ ಇರಲಿ, ಅದೆಲ್ಲ ಅದಕ್ಕೆ ತನಿಖೆ ಆಗಲಿ, ಕೋರ್ಟ್ ಇದೆ, ಎಲ್ಲ ನಡೀತದೆ, ಅದೆಲ್ಲ ಕೋರ್ಟೆಲ್ಲ ಆಗ್ತದೆ. ಬಟ್ ನಾನು ಹೇಳ್ತಾ ಇರೋದು ಕೇಂದ್ರೀಕೃತವಾಗಿ ಈ ಶಬ್ದವನ್ನು ಏನು CT ರವಿ ಅವರು ಬಳಸಿದ್ದಾರೆ ಅದು ಭಾಳ ತಪ್ಪು. ಯಾವ ಹೆಣ್ಮಗಳು ಕೂಡ ಷಡ್ಯಂತ್ರ ಮಾಡಿ ಇವರೇನು ಕತೆ ಕಟ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿ ಅವರಾಗೆ ಅವರು ಈ ಪದವನ್ನು ನನಗೆ ಬಳಸಿದ್ದಾರೆ ಅಂತ ಹೇಳ್ಕೊಳ್ಳೋಂಥದ್ದು ಬಹುಶಃ ಭಾರತ ದೇಶದ ಯಾವೊಬ್ಬ ಅಥವಾ ವಿಶ್ವದ ಯಾವೊಬ್ಬ ಹೆಣ್ಮಗಳು ಕೂಡ ಮಾಡಲಾರ್ದು. ಅವರು ಹೇಳಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ. ಅದ್ರ ಬಗ್ಗೆ ಯಾರು ಕೂಡ ಕೇಳ್ತಾ ಇಲ್ಲ, ಬರೀ ಬೇರೆ ವಿಚಾರದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ರವಿಯನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅವ್ರ ಹೇಳಿಕೆಯನ್ನ? ಅದ್ರ ಬಗ್ಗೆ ಯಾಕೆ ಅವ್ರೇನು ಮಾತಾಡ್ತಾ ಇಲ್ಲ? ಅವ್ರು ಅದು ಸ್ಪಷ್ಟವಾಗಿ ಹೇಳಿ. ಮತ್ತೆ BJP ಮುಖಂಡರುಗಳು ರವಿ ಆ ಥರ ಹೇಳಿಲ್ಲ, ಅದನ್ನ ಆ ಥರ ಅಥವಾ ಅಂತ ಆ ಹೇಳಿಕೆಗೆ ನಾವು ಒಪ್ತೀವಿ ಏನೋ ಒಂದು ಹೇಳ್ಬೇಕು ತಾನೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಅದ್ರ ಬಗ್ಗೆ ಯಾಕೆ ಸಂಘ ಪರಿವಾರ ಮತ್ತು BJP ಮಾತಾಡ್ತಾರೆ? ಇಲ್ಲಿ ಇಡೀ ಪ್ರಕರಣದಲ್ಲಿ ಮೂಡುವಂತಹ ಒಂದು ಪ್ರಶ್ನೆ ಏನು ಗೊತ್ತಾ, ಇಲ್ಲಿರುವಂತಹ ಸತ್ಯವನ್ನು ಪತ್ತೆ ಹಚ್ಚೋದು ಹೇಗೆ ಅಂತೇಳಿ, ಯಾವ್ಯಾವ ಪದ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಸತ್ಯ ಪತ್ತೆ ಹಚ್ಚೋದು ಹೇಗೆ. ಲಕ್ಷ್ಮಿ ವಿರುದ್ಧ ಕೇವಲ ಫ್ರಸ್ಟ್ರೇಟ್ ಪದ ಬಳಕೆ ಮಾಡಿದ್ದೆ ಅಂತ CT ರವಿ ಅವರು ಹೇಳ್ತಾ ಇದ್ದಾರೆ. ಫ್ರಸ್ಟ್ರೇಟ್ ಅನ್ನುವಂಥ ಪದ ಮಾತ್ರ ಬಳಕೆ ಮಾಡಿದ್ದೀನಿ, ಅವರು ಏನೇನೋ ಕೇಳಿಸ್ಕೊಂಡ್ರೆ ಅದು ನನ್ನ ತಪ್ಪಲ್ಲ, ಅದು ನಾನು ಹೊಣೆಗಾರ ಅಲ್ಲ ಅನ್ನೋ ಥರದಲ್ಲಿ CT ರವಿ ಅವರು ಹೇಳ್ತಾ ಇದ್ದಾರೆ, ಸಮರ್ಥನೆ ಕೊಡ್ತಿದ್ದಾರೆ. ಅವಾಚ್ಯ ಪದ ಬಳಸಿನೇ ನಿಂದಿಸಿದ್ದಾರೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪವನ್ನು ಮಾಡಿದ್ದಾರೆ. ಆ ಅವಾಚ್ಯ ಪದ ಈಗಾಗಲೇ ಪಬ್ಲಿಕ್ ಡೊಮೈನಲ್ಲೂ ಕೂಡ ಇದೆ, ಜನರಿಗೆ ಗೊತ್ತಿದೆ. ಆ ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿದೆ, ಅದರ ಪದ ಬಳಕೆ ಮಾಡಿದೆ ಇವರು ನಿಂದಿಸಿದ್ದಾರೆ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ. CT ರವಿ ಬಳಸಿರುವಂತಹ ಪದ ಇರುವ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಆ ವಿಡಿಯೋದಲ್ಲಿ ರಿಲೀಸ್ ಮಾಡಿರುವಂಥ ವಿಡಿಯೋದಲ್ಲಿ ಅತ್ಯಂತ ಕ್ಲಿಯರ್ ಆಗಿ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉದ್ದೇಶಿಸಿ ಅವರು ಕೊಲೆಗಡಕ ಅಂತ ಹೇಳುವಂಥದ್ದು, ಸಿ ಟಿ ರವಿ ಅವರ ಕಡೆಗೆ ಕೊಲೆಗಡಕ ಅನ್ನುವಂತಹ ಪದವನ್ನು ಬಳಕೆ ಮಾಡಿರುವಂಥದ್ದು ಮತ್ತು ಅದಕ್ಕೆ ಕೌಂಟರ್ ಆಗಿ ಏನು ಅವಾಚ್ಯ ಪದದ ಬಳಕೆ ಆಗಿದೆ ಅನ್ನುವಂಥ ಆರೋಪ ಇದೆಯಲ್ಲ ಸಿ ಟಿ ರವಿ ಅವ್ರದ್ದು, ಅದು ಅತ್ಯಂತ ಕ್ಲಿಯರ್ ಆಗಿ ಆ ವಿಡಿಯೋದಲ್ಲಿದೆ, ಆಡಿಯೋದಲ್ಲಿ ಗೋಚರಿಸ್ತಾ ಇದೆ. ಹಾಗಿದ್ದಾಗ ಲಕ್ಷ್ಮಿ ರಿಲೀಸ್ ಮಾಡಿರುವಂಥ ವಿಡಿಯೋದಲ್ಲೂ ಕೂಡ ಅವಾಚ್ಯ ಪದ ಬಳಕೆಯ ಆಡಿಯೋ ಇದ್ದೇ ಇದೆ. ಅಲ್ಲಿ ಅವಾಚ್ಯ ಪದ ಬಳಕೆ ಆಗಿರುವಂಥದ್ದು ಗೊತ್ತಾಗುತ್ತೆ. ಆ ವಿಡಿಯೋವನ್ನು ನೋಡದೆ ಯಾರಿಗೇ ಆದರೂ ಕೂಡ ಗೊತ್ತಾಗುತ್ತೆ ಅಲ್ಲಿ ಅವಾಚ್ಯ ಪದವನ್ನು ಬಳಕೆ ಮಾಡಿದ್ದಾರೆ ಸಿ ಟಿ ರವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು ಅಂತ ಹೇಳ್ತಿರುವಂತಹ ರವಿಯವರ ಸಮರ್ಥನೆ ಏನು ಹಾಗಾದರೆ? ಒಂದು ವೇಳೆ ನಾನು ಅಂತಹ ಪದ ಯಾವುದೇ ಪದ ಅಲ್ಲಿ ಆಡಿದ್ದೀನ ಅನ್ನೋಂಥದ್ದು ನನ್ನ ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು ಅಂತ ರವಿಯವರು ಹೇಳ್ತಿದ್ದಾರೆ. ಸರಿ, ಆ ಆಡಿಯೋ ಈಗ ವಿಡಿಯೋ ಮತ್ತು ಆಡಿಯೋದಲ್ಲಿ ಕೇಳಿಸ್ತಾ ಇದೆಯಲ್ಲ ಆ ಪದ ಹಾಗಾದರೆ ಅಂತರಾತ್ಮಕ್ಕೆ ಮತ್ತು ಪರಮಾತ್ಮನಿಗೆ ಗೊತ್ತಿಲ್ವಾ? ಏನದು? ಯಾವ ಸ್ವರೂಪದಲ್ಲಿ, ಯಾವ ಕಾರಣಕ್ಕಾಗಿ ಅದನ್ನು ಹೇಳಿದ್ರಿ ಅಂತೇಳಿ ಫ್ರಸ್ಟ್ರೇಟ್ ಅಂತ ಸಿ ಟಿ ರವಿಯವರು ಹೇಳಿರುವ ವಿಡಿಯೋ ಅಥವಾ ಆಡಿಯೋ ಎಲ್ಲಿದೆ? ಯಾಕಂದರೆ ಈಗ ಒಂದು ವಿಡಿಯೋ ಆಡಿಯೋವನ್ನು ತೋರಿಸಿದರೆ ಅದರಲ್ಲಿ ಫ್ರಸ್ಟ್ರೇಟ್ ಅನ್ನುವಂಥ ಪದ ಇಲ್ಲ, ಅದರ ಬದಲಿಗೆ ನಿಂದಿಸುವ ಪದ ಇದೆ, ಅವಾಚ್ಯ ಪದ ಇದೆ. ಹಾಗಿರುವಾಗ ಫ್ರಸ್ಟ್ರೇಟ್ ಅಂತೇಳಿ ಹೇಳಿರುವಂಥ ಅಕ್ಷರ ಆ ಪದ ಆದರೂ ಕೂಡ ಅದರಲ್ಲಿ ಇರಬೇಕಾಗಿತ್ತು, ಅದು ಯಾಕೆ ಮಾಯ ಆಯಿತು? ಲಕ್ಷ್ಮೀ ಹೆಬ್ಬಾಳ್ಕರ್ ರಿಲೀಸ್ ಮಾಡಿರುವಂತಹ ವಿಡಿಯೋ ದಾಖಲೆ ಸಾಕಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಇವರು ವಿಡಿಯೋವನ್ನು ಬಿಡುಗಡೆ ಮಾಡಿದ ತಕ್ಷಣ ಅದೇ ಇದಮಿತ್ತಂ, ಇದುವೇ ಫೈನಲ್, ಇದರ ಪ್ರಕಾರನೇ ಹಿಂಗೇನೆ ಹೇಳಿದರು, ಇದೇ ಕರೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ಅದರ ಒರಿಜಿನಲ್ ಹೌದಾ ಅಲ್ವೋ ಅನ್ನೋದರ ಬಗ್ಗೆ ಕೂಡ ತನಿಖೆ ಆಗಬೇಕಾಗತ್ತೆ. ಇದೇ ಕಾರಣಕ್ಕಾಗಿಯೇ ಈಗ ಸಿ ಟಿ ರವಿಯವರ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ನಾನು ಇದನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇರುವಂತಹ ರೀತಿಯನ್ನು ನೋಡ್ತಾ ಹೋದಾಗ ಏನೇನು ಆಗ್ತಾ ಇದೆ, ಈ ಇಡೀ ಪ್ರಕರಣದಲ್ಲಿ ಏನೇನು ನಡೆದಿದೆ ಅನ್ನೋದು ಕೂಡ ಗೋಚರಿಸುತ್ತೆ. ಇನ್ನು ಸಿ ಟಿ ರವಿಯವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾತುಗಳಿಗೆ ಅವರು ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ, ತೋರಿಸ್ತೀನಿ. ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮೂವ್ಮೆಂಟ್ ಆರ್ಡರ್ ಇತ್ತಾ? ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋದ್ರು? ಅಲ್ಲೇನಾದ್ರೂ ತನಿಖೆ ನಡೆಸುವ ಉದ್ದೇಶ ಇತ್ತಾ? ಅಲ್ಲಿಗೇನ ತನಿಖೆ ಹೀಗೆ ಆರೋಪ ಪ್ರತ್ಯಾರೋಪಗಳು ಬಹಳ ತೀವ್ರ ಸ್ವರೂಪದಲ್ಲಿ ಸಾಗ್ತಾ ಇದ್ದಾವೆ. ಇದು ಆರೋಪ ಪ್ರತ್ಯಾರೋಪಕ್ಕೆ ನಿಲ್ಲಬಾರ್ದು, ಇದರಲ್ಲಿ ಸತ್ಯ ಗೊತ್ತಾಗಬೇಕು. ಒಂದು ವೇಳೆ ಸಿ ಟಿ ರವಿಯವರು ಫ್ರಸ್ಟ್ರೇಟ್ ಅನ್ನುವಂಥ ಪದವನ್ನೇ ಬಳಕೆ ಮಾಡಿ ಅವರ ವಿರುದ್ಧ ಇಲ್ಲ ಇವರು ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ನಿಂದಿಸಿದ್ದಾರೆ ತಿಳ್ಕೊಂಡು ಸುಳ್ಳು ಕೇಸ್ ಹಾಕಿ ಅವ್ರನ್ನ ರಾತ್ರಿ ಇಡೀ ಸುತ್ತಾಡಿಸಿದ ಹೌದು ಅಂತೇಳಿ ಆದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಈ ರೀತಿಯಂಥ ಅವಾಚ್ಯ ಪದವನ್ನು ಬಳಕೆ ಮಾಡಿದ್ದಾರೆ ರವಿ ಅಂತೇಳಿ ಆದರೆ ಅದು ಕೂಡ ಗೊತ್ತಾಗಬೇಕು. ಇದನ್ನು ಅಂತರಾತ್ಮ ಪರಮಾತ್ಮ ಅಂತ ಹೇಳ್ಕೊಂಡು ಕೂತ್ರೆ ಆಗೋದಿಲ್ಲ. ಇಂತಹ ವಿಚಾರಗಳು ಅದು ಕೂಡ ವಿಧಾನ ಪರಿಷತ್ತಲ್ಲಿ ಆಡಿರುವಂತಹ ಮಾತುಗಳಿಗೆ ಖಂಡಿತವಾದಂತಹ ಹುಡುಕಿದರೆ ಸಾಕ್ಷಿಗಳು ಸಿಗದೇ ಏನೂ ಇಲ್ಲ, ಆದರೆ ಹುಡುಕುವಂತಹ ಮನಸ್ಸು ಬೇಕಿರುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಆ ಹುಡುಕಿ ಆ ಪದ ಯಾವುದು ಆ್ಯಕ್ಚುಲಿ ಏನು ಬಳಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರವೂ ಕೂಡ ಮಾಡಬೇಕು, ಪೊಲೀಸರು ಮಾಡಬೇಕು, ವಿಶೇಷವಾಗಿ ಸಭಾಪತಿಯವರು ಮಾಡಬೇಕು. ದಾಖಲೆ ಇಲ್ಲ ಅಂತೇಳಿ ಕುಳಿತುಕೊಂಡ್ರೆ ಸಾಕಾಗಿಲ್ಲ, ಅಲ್ಲಿ ಲಭ್ಯ ಇರುವ ಎಲ್ಲ ದಾಖಲೆಗಳನ್ನು ಹುಡುಕಬೇಕಾದಂಥದ್ದು ಕೂಡ ಈಗಿನ ಜರೂರತ್ತಾಗಿದೆ. ಇದು ವಿಧಾನ ಪರಿಷತ್ತಿನ ಪ್ರತಿಷ್ಠೆಯ ವಿಚಾರವೂ ಕೂಡ ಆಗಿರುವಂತಹ ಕಾರಣ.